ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ರಾಮಾಯಣ ಸಿನಿಮಾ ಕೂಡ ಒಂದು. ಈಗಾಗಲೇ ಈ ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಅಲ್ಲದೆ ಇದರಲ್ಲಿ ಸ್ಯಾಂಡಲ್ವುಡ್, ಟಾಲಿವುಡ್, ಬಾಲಿವುಡ್ ಮತ್ತು ಕಾಲಿವುಡ್ ತಾರೆಯರು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರೋದು ತುಂಬಾ ವಿಶೇಷವಾಗಿದೆ. ಹೀಗಾಗಿಯೇ ಈ ಪ್ಯಾನ್ ಇಂಡಿಯಾ ಸಿನಿಮಾವನ್ನ ಕಣ್ತುಂಬಿಕೊಳ್ಳಲು ಪ್ರೇಕ್ಷಕರು ಸಹ ಕಾತುರದಿಂದ ಕಾಯ್ತಿದ್ದಾರೆ. ಅಂದಹಾಗೆ ಈ ಸಿನಿಮಾದ ರಾವಣನ ಪಾತ್ರದಲ್ಲಿ ಯಶ್ ನಿರ್ವಹಿಸ್ತಾ ಇದ್ದು ರಣಬೀರ್ ಕಪೂರ್ ರಾಮನ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ. ಇನ್ನು ದಕ್ಷಿಣದ ಸುಂದರಿ ಸಾಯಿ ಪಲ್ಲವಿ ಸೀತೆಯ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ. ಇನ್ನು ಹನುಮಂತನ ಪಾತ್ರದಲ್ಲಿ ಸನ್ನಿ ಡಿಯೋಲ್ ಕಾಣಿಸಿಕೊಳ್ತಿದ್ದಾರೆ. ಹೀಗಾಗಿ ವಿವಿಧ ತಾರಾಗಣ ಇರತಕ್ಕಂತಹ ಕಾರಣ ಚಿತ್ರದಲ್ಲಿ ನಟಿಸ್ತಾ ಇರತಕ್ಕಂತಹ ಸೆಲೆಬ್ರಿಟಿಗಳ ಸಂಭಾವನೆ ಎಷ್ಟಿರಬಹುದು ಎನ್ನುವಂತಹ ಕುತೂಹಲ ಕೂಡ ಹಾಗೆ ಇದೆ. ಹೌದು, ಸದ್ಯ ವರದಿ ಪ್ರಕಾರ ರಾಮಾಯಣ 2 ಭಾಗದಲ್ಲಿ ನಿರ್ಮಾಣವಾಗ್ತಾ ಇದ್ದು ಮೊದಲ ಭಾಗಕ್ಕೆ ರಣಬೀರ್ ಕಪೂರ್ 75 ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರೆ. ಇನ್ನು ಎರಡನೇ ಭಾಗಕ್ಕೆ 75 ಕೋಟಿಯನ್ನ ಪಡಿತಾ ಇದ್ದು ಒಟ್ಟು 150 ಕೋಟಿಯನ್ನ ಪಡ್ಕೊಳ್ತಿದ್ದಾರೆ. ಇನ್ನು ರಾವಣನ ಪಾತ್ರಕ್ಕೆ ಯಶ್ 2 ಭಾಗಕ್ಕೆ ಒಟ್ಟು 100 ಕೋಟಿ ಹಣವನ್ನ ಪಡೆಯುತ್ತಿದ್ದಾರೆ. ಇನ್ನು ಸೀತೆಯ ಪಾತ್ರಕ್ಕೆ ಸಾಯಿ ಪಲ್ಲವಿ ಕೂಡ 2 ಪಾರ್ಟ್ಗಳಿಗೆ ಒಟ್ಟು 12 ಕೋಟಿ ಸಂಭಾವನೆಯನ್ನ ಪಡಿತಾ ಇದ್ದಾರೆ. ಈ ಹಿಂದೆ ಇವರು 3 ಕೋಟಿಯನ್ನ ಪಡಿತಾ ಇದ್ರಂತೆ. ಆದ್ರೆ ಈ ಸಿನಿಮಾಗೆ 3 ಕೋಟಿಯಷ್ಟು ಹೆಚ್ಚು ಸಂಭಾವನೆಯನ್ನ ಪಡ್ಕೊಳ್ತಿದ್ದಾರೆ. ಇನ್ನು ಈ ಸಿನಿಮಾ ಒಟ್ಟು 1600 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದ್ದು ಚಿತ್ರದ ಮೊದಲ ಭಾಗ ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಆಗ್ತಾ ಇದೆ. ಒಟ್ನಲ್ಲಿ ಬಹುತಾರ ಬಳಗವನ್ನೇ ಹೊಂದಿರತಕ್ಕಂತಹ ರಾಮಾಯಣ ಭಾರತೀಯ ಚಲನಚಿತ್ರದ ಇತಿಹಾಸದಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಲಿದೆ ಎನ್ನುವಂತಹ ನಿರೀಕ್ಷೆ ಕೂಡ ಹೆಚ್ಚಾಗಿದೆ.